ಈಗ ಪತ್ರ ಓದೋ ಸಮಯ ಆಯ್ತು ಅಲ್ವಾ? ಯಾರ್ ಪತ್ರ ಬರ್ದಿದ್ದಾರೆ, ಎಲ್ಲಿಂದ ಬರ್ದಿದ್ದಾರೆ ನೋಡೋಣ. ತಮ್ಮ ಪತಿಯ ಬಗ್ಗೆ ಕೇಳ್ತಾ ಇದ್ದಾರೆ. ಅವರ ಪತಿಯ ಹೆಸರು ಸುರೇಶ್ ಅಂತೆ. ಹುಟ್ಟಿದ ದಿನಾಂಕ 4/4/71 ಭಾನುವಾರ ಬೆಳಗ್ಗೆ 8 ಗಂಟೆಗೆ. ರಾಮನವಮಿ ದಿನಾನೇ ಹುಟ್ಟಿದ್ದಾರೆ ಗುರುಜಿಯವರು. ಮೇಷ ಲಗ್ನ, ಕಟಕ ರಾಶಿ ಅಂತ ಹೇಳ್ತಾರೆ, ಪುಷ್ಯ ನಕ್ಷತ್ರ. ಗುರುಜಿ ಎಲ್ಲ ಸರಿನೇ ಇತ್ತು, ಸ್ವಲ್ಪ ಭಯ, ಟೆನ್ಷನ್, ಆರೋಗ್ಯ ಸಮಸ್ಯೆ ಜಾಸ್ತಿ ಆಗ್ಬಿಟ್ಟಿದೆ, ದಯಮಾಡಿ ಏನಾದ್ರೂ ಪರಿಹಾರ ತಿಳಿಸ್ಕೊಡಿ ಅಂತ ಹೇಳ್ತಿದ್ದಾರೆ ಸುಮತಿಯವರು. ಸುಮತಿಯವರೇ, ನೀವು ನಿಮ್ಮ ಯಜಮಾನರ ಬಗ್ಗೆ ಕೇಳ್ತಕ್ಕಂಥ ವಿಚಾರ ಮತ್ತು ಕಾಳಜಿ ಬಹಳ ಸಂತೋಷ. ಭಾರತ ನಾರಿಗೆ ಸಾಧಾರಣವಾಗಿರಬೇಕಾದ ಒಂದು ವಿಶೇಷ. ಆದರೆ ಇಂಥ ಒಂದು ಸಂಪ್ರದಾಯದಲ್ಲಿ ನೀವು ಯಜಮಾನರ ಆರೋಗ್ಯವನ್ನು ಕೇಳ್ತಾ ಇರತಕ್ಕಂಥದ್ದು ನವಮಿ ದಿವಸ ಹುಟ್ಟಿ, ಅದರಲ್ಲೂ ವಿಶೇಷವಾಗಿರ್ತಕ್ಕಂಥ ಪುಷ್ಯ ನಕ್ಷತ್ರ. ಪುಷ್ಯ ನಕ್ಷತ್ರದಲ್ಲಿ ನವಮಿ ಹುಟ್ಟಿದಾಗ ಏನಾಗುತ್ತೆ, ಪುಷ್ಯ ನಕ್ಷತ್ರ ಯಾರ್ದು ಹೇಳಿ? ಕರ್ಕಾಟಕ ರಾಶಿ ಅಲ್ವಾ? ಚಂದ್ರನ ನಗುಣಗಳು ಅಂತ ಹೇಳ್ತೀವಿ. ಚಂದ್ರ ಅಂದರೆ ನೀರಿನ ಅಂಶಗಳು. ತದನಂತರ ನವಮಿ ಅಂತಕ್ಕಂಥದ್ದು ದುರ್ಗಯ್ಯ ಸಮೂಪ. ನವಮಿ ಅಂತಕ್ಕಂಥ ವಿಚಾರವು ಕುಜನ ಸಂಭೇದ. ಗುರುಮಂಗಳ ಯೋಗಕ್ಕಿದ್ದ ಕುಜ ಚಂದ್ರ ಅಂದರೆ ಚಂದ್ರಮಂಗಳ ಯೋಗವಾಯಿತು. ಚಂದ್ರಮಂಗಳ ಯೋಗಕ್ಕೆ ಏನು ಮಾಡಬೇಕು? ಆ ಯೋಗಕ್ಕೆ ಪರಿವರ್ತನೆ ಏನು ಅಂದರೆ, ಜೀವನದಲ್ಲಿ ಕಷ್ಟ ಸಡನ್ ಆಗಿ ಬರುತ್ತೆ, ಪೂರ್ತಿಯಾಗಿ ಅನುಭವಿಸಲೇಬೇಕು. ಪೂರ್ತಿ ಅನುಭವಿಸಿದ ನಂತರ ಸುಖವನ್ನು ಕಾಣ್ತಾರೆ. ಆ ಸುಖ ಕಾಣುವಷ್ಟರಲ್ಲಿ ಅಯ್ಯೋ ಇಷ್ಟು ದೊಡ್ಡ ಕಷ್ಟನ ಅಂತ. ಅದಕ್ಕೆ ಆರೋಗ್ಯ ಪರಿಸ್ಥಿತಿ ಮಾತ್ರ ಕೆಡಿಸಿದಾನೆ, ಸಂತೋಷ. ಅದೇ ಬೇರೆಯವರಿಗೆ ಬೇರೆ ರೀತಿಯಾದ ತೊಂದರೆನೇ ಕೊಡ್ತಿದ್ದ. ನಿಮ್ಮ ಮಾಂಗಲ್ಯ ಭಾಗ್ಯ ಗಟ್ಟಿ ಇದೆ, ನಿಮ್ಮ ಮುಖಾಂತರ ಯಾವುದೇ ದೋಷಗಳು ಬರೋದಿಲ್ಲ. ಆದರೆ ನಿಮ್ಮ ಕುಟುಂಬದಲ್ಲಿ ಅವರ ನವಮಿ ಹುಟ್ಟಿರ್ತಕ್ಕಂಥ ಈ ಅನಾರೋಗ್ಯವಾಗಿರ್ತಕ್ಕಂಥ ಕಾರಣ, ಮನೆಯ ದೋಷದಲ್ಲಿ ನಿಮ್ಮ ಮನೆಗೆ ಲೆಟ್ರಿನ್ ಭಾಗ ಅಂದರೆ ಹಿಂಬದಿಯಲ್ಲಿ ನೋಡಿ, ವಾಯುದಲ್ಲಿ ಕಟ್ಟಬೇಕಾದ ಲೆಟ್ರಿನ್ ಎಲ್ಲಿ ಕಟ್ಟಿದ್ದೀರಾ ಹೇಳಿ? ನೀವು ಮಾಡಿರತಕ್ಕಂಥ ದೊಡ್ಡ ತಪ್ಪು ಆ ನೈಋತ್ಯ ಭಾಗಕ್ಕೆ ಹಾಕಿರೋದು. ಮನೆ ಯಜಮಾನ ಸ್ಥಾನ ನೈಋತ್ಯದಲ್ಲಿದೆ. ಅದಕ್ಕೋಸ್ಕರ ಆ ನೈಋತ್ಯದಲ್ಲಿ ಇರ್ತಕ್ಕಂಥ ಲೆಟ್ರಿನ್ ಏನಾಗುತ್ತೆ, ಫ್ಲಶ್ ಮಾಡ್ತಾ ಇದ್ದ ಸಮಯದಲ್ಲಿ ಲೆಟ್ರಿನ್ ಯಾವತ್ತೂ ಅಲ್ಲಿದ್ದರೆ ಬಟ್ಟೆ ಒಗೆಯೋದು, ಆ ಬಟ್ಟೆ ಒಗೆಯಲ್ಲೇ ಅದು ನೈಋತ್ಯ ಭಾಗಕ್ಕೆ. ಹಿಂದ್ಗಡೆ ಹೋಗಿ ನೋಡಿ, ಅಲ್ಲೂ ಒಗಿತಾ ಇರತಕ್ಕಂಥ ನಿಮ್ಮ ಮನೆಯಲ್ಲಿ ಇದೇ ರೀತಿಯಾಗಿ ಒಂದು ಸಂದರ್ಭ ನಡೀತಾ ಇರ್ತಕ್ಕಂಥ. ಅದೇ ಒಗಿತಾ ಒಗಿತಾ ಸೋಪು ಕೈಗೆ ಬಂದಿದ್ದು ಬಾಯಿಗೆ ಬರಲ್ಲ, ಅಂದರೆ ರಾಹು ಗುಣಗಳು. ರಾಹು ಅಂದರೆ ರೋಗಕಾರಕ, ಎರಡನೇ ಲೆಟ್ರಿನ್ ಅಂದರೆ ಮೈ ವೇಸ್ಟ್ ಇಸ್ ಗೋಯಿಂಗ್ ಟು ಬಿ ಬೆಸ್ಟ್ ಅಂತ. ಎಲ್ಲ ವಸ್ತು ಫ್ಲಶ್ ಮಾಡ್ತಾ ಇದ್ದೀರಾ. ಸೊ ಎರಡೂ ಜಾಗವೇ ಅದೇ ಆಗಿರೋದು ನೈಋತ್ಯ. ನೀವಿಬ್ಬರು ಬೆಡ್ರೂಮ್ ಒಳಭಾಗದಲ್ಲಿ ಮಲ್ಕೊಳ್ಳೋದು ಅದೇ ದಿಕ್ಕಲ್ಲಾಗಿರೋದ್ರಿಂದ ಆ ತೊಂದರೆಗಳು. ನೀವು ಮಾಡ್ಕೊಂಡಿರತಕ್ಕಂಥ ದೊಡ್ಡ ತಪ್ಪು, ತಲೆಯ ಭಾಗ ಪಶ್ಚಿಮಕ್ಕೆ ಹಾಕಿರೋದು. ನೀವು ಇವತ್ತಿಂದ ಪೂರ್ವಕ್ಕೆ ತಲೆ ಹಾಕಿ, ಎರಡನೇ ಭಾಗ ಮನೆ ಯಜಮಾನರು ಹಿಂದ್ಗಡೆ ಇರ್ತಕ್ಕಂಥ ಬಟ್ಟೆ ಒಗೆಯೋದನ್ನು ಮಾಡಿ ಮೇಲೆ ಒಗ್ಕೊಳ್ಳಿ. ಅದೇ ರೀತಿಯಾಗಿ ಲೆಟ್ರಿನ್ ಅಂದರೆ ಆ ಲೆಟ್ರಿನ್ ಯೂಸ್ ಮಾಡದೆ ಮನೆ ಒಳಗಿರ್ತಕ್ಕಂಥ ಲೆಟ್ರಿನ್ ಯೂಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಪರಿವರ್ತನೆ, ಕಲ್ಲುಪ್ಪನ್ನು ಆ ಕಪ್ಪಿರಲಿ ಪರಿವರ್ತನೆ ಪೂರ್ವಕವಾಗಿ ಲೆಟ್ರಿನ್ ಇಟ್ಬಿಡಿ. ಹೀಗೆ ಮಾಡಿಕೊಂಡಾಗ ನಿಮ್ಮ ದೋಷಗಳು ಸಂಕ್ಷಿಪ್ತ ಮಾರ್ಗದಲ್ಲಿ ಹೋಗುತ್ತೆ. ಒಂದು. ಎರಡನೇದು, ಆರೋಗ್ಯ ದೃಷ್ಟಿಯಲ್ಲಿ ಮನೆಯೊಳಗೆ ಯಜಮಾನರಿಗೆ ಕಷಾಯವನ್ನು ನಾವು ಪ್ರಾರ್ಥನೆ ಮಾಡ್ತೀವಿ. ಅದಕ್ಕೋಸ್ಕರ ವೈದ್ಯನಾಥೇಶ್ವರ ಅಂತ ಕರಿತೀವಿ. ಈ ಕುಜ ಮತ್ತು ವಿಶೇಷವಾಗಿ ಚಂದ್ರ ಎರಡೂ ಇರೋದ್ರಿಂದ ಪಾರ್ವತಿನೂ ಆರೋಗ್ಯ ದೇವತೆ, ತದನಂತರ ವೈದೀಶ್ವರನೂ ಆರೋಗ್ಯ ದೇವತೆ, ಇಬ್ಬರೂ ಇರತಕ್ಕಂಥದ್ದು ಮಂಗಳಕರವಾಗಿರ್ತಕ್ಕಂಥದ್ದು. ಅದಕ್ಕೆ ನೀವೇನು ಮಾಡಬೇಕು, ಈ ಮಂಗಳವಾರ ಇರ್ತಕ್ಕಂಥ ಅನುಗ್ರಹ ವೈದೀಶ್ವರನ ಕೋವಿಲ್ ಅಂತ ಕೇಳಬೇಕು. ಮಂಗಳವಾರವೇ ದರ್ಶನ ಮಾಡಬೇಕು. ಆ ವೈದೀಶ್ವರನ ಕೋವಿಲಿಗೆ ಹೋಗಿ ನೀವು ಅಭಿಷೇಕವನ್ನು ಒಂದು ಕೊಡಿ. ಅಭಿಷೇಕ ಕೊಟ್ಟ ತಕ್ಷಣ ಒಂದು ಅರ್ಚನೆ ಮಾಡಿಸ್ಕೊಳ್ಳಿ. ಅಲ್ಲೇ ಕುಜ ಇದ್ದಾನೆ, ಅಂಗಾರಕ ಅಂತ ಇದ್ದಾನೆ, ಅಲ್ಲಿ ಬರೆದಿರ್ತಾರೆ, ಅಲ್ಲಿ ಅರ್ಚನೆಯನ್ನು ಮಾಡಿಸ್ಕೊಳ್ಳಿ. ಈ ಅರ್ಚನೆ ಮಾಡಿದಾಗ ಈಶ್ವರನ ದೇವಸ್ಥಾನ ನೀವು ಅಭಿಷೇಕ ಕೊಟ್ಟಿರೋದಕ್ಕೆ ನಿಮಗೆ ಒಂದು ವಿಭೂತಿ ಭಸ್ಮದ ಪ್ಯಾಕೆಟ್ ಕೊಡ್ತಾರೆ. ಆ ಪ್ಯಾಕೆಟಲ್ಲಿ ಕಲ್ಲಾಗಿರುತ್ತೆ. ಇದೇನಪ್ಪ ಕಲ್ಲು ಅನ್ಕೊಂಡ್ಬೇಡಿ. ಈಶ್ವರನಿಗೆ ಶೆಕೆ ಬಂದಾಗ ಕಲ್ಲಾಗಿ ಆಗ್ತಕ್ಕಂಥ ವಿಚಾರ ಇವತ್ತಿಗೂ ಸತ್ಯ. ಅಂದರೆ ಆ ಈಶ್ವರಲಿಂಗದಲ್ಲಿ ಅಭಿಷೇಕ ಮಾಡಿದಾಗ ಆ ವಿಭೂತಿ ಏನಾಗುತ್ತೆ, ಕಲ್ಲಾಗಿ ಹೋಗುತ್ತೆ. ಅದೇ ಗುಳಿಗೆಗಳು. ಅದಕ್ಕೆ ವೈದ್ಯೇಶ್ವರ ಅಂತ ಅವನು ಕರೀತಾರೆ. ವೈದ್ಯ ಡಾಕ್ಟರ್ ಅಲ್ವೇ, ಅಂಥ ಒಂದು ವಿಶೇಷವಾದ ವೈದ್ಯೇಶ್ವರನ ಸ್ಮರಣೆ ಮಾಡ್ಕೊಳ್ಳೋಕ್ಕೆ ನೀವು ಹೋಗಿ ಸಂಕಲ್ಪ ಮಾಡ್ಕೊಂಬನ್ನಿ. ಈ ವೈದ್ಯೇಶ್ವರನ ಔಷಧಿಯನ್ನು 3 ಗುಳಿಗೆ ದಿನ ನುಂಗಿ ಖಂಡಿತವಾಗಲೂ ಅಭಿವೃದ್ಧಿ ಆಗುತ್ತೆ. ಪಾರ್ವತಿಗೆ ಕುಂಕುಮಾರ್ಚನೆ ಮಾಡಿ ನಿಮ್ಮ ಹಣೆಗೆ ಇಟ್ಕೊಳ್ಳಿ. ಖಂಡಿತ ನಿಮ್ಮೆಲ್ಲರಿಗೂ ಜೀವನ ಸುಖವಾಗಲಿ ಅಂತ ಈ ಮುಖಾಂತರ ಹಾರೈಸ್ತೀನಿ.